ವಿಷ ಕೊಡೋ ಸೀನ್ಗಳು ಭಾಳ ಮಾಡ್ತಾರೆ. ಯಾರೋ ವಿಷ ತಂದರು ಈಗಲೂ ನನಗೆ ಗೊತ್ತಿಲ್ಲ ಯಾವ ಅಂಗಡೀಲಿ ವಿಷ ಸಿಗತ್ತೆ. ಐ ಆಮ್ ಆಸ್ಕಿಂಗ್ ಯು, ಯಾವ ರೂಪದಲ್ಲಿ ಸಿಗತ್ತೆ? ಸಿಗರೇಟ್ ಹೆಂಗೆ ಸಿಗತ್ತೆ ಗೊತ್ತಿದೆ. ಸ್ವಲ್ಪ ನೀವು ಕಂಟೋನ್ಮೆಂಟ್ ಸೈಡೆಲ್ಲ ಓಡಾಡಿದರೆ ಕೆಲವು ಜಾಗಗಳಲ್ಲಿ ಈವನ್ ಡ್ರಗ್ಸ್ ಹೆಂಗೆ ಸಿಗತ್ತೆ ಅನ್ನೋದು ಗೊತ್ತಾಗಬಹುದು ಅಲ್ಲ. ಇದೆಯಾ ಅಂದರೆ ಇದೆ, ಡ್ರಗ್ಸ್ನ ಅವೈಲಬಿಲಿಟಿ ಇದೆಯಾ ಅಂದರೆ ಇದೆ. ಅಂದರೆ ಎಲ್ಲಿದೆ ನಮಗೆ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿದ್ರೆ ಸಿಗ್ಬೋದು. ಈ ವಿಷ ಎಲ್ಲಿ ಸಿಗತ್ತೆ? ಬಟ್ ಹೆಚ್ಚು ಕಮ್ಮಿ ಎಲ್ಲ ಸೀರಿಯಲಲ್ಲೂ ವಿಷ ಕೊಡ್ತಾರೆ. ಅದು ಅದೇ ಥರ ಬಾಕ್ಸಲ್ಲಿ ಬರುತ್ತೆ, ಅದೇನೋ ಒಂಥರ ಸಣ್ಣ ಬಾಟ್ಲ್ ಥರದ್ದು ಬರುತ್ತೆ. ಇದೆಲ್ಲ ಯಾರು ಹೇಳಿಕೊಟ್ರೂ ಗೊತ್ತಿಲ್ಲ ನನಗೆ. ಬಟ್ ಆಫ್ಕೋರ್ಸ್ ಒಂದಿದೆ, ನಾವು ಕಿಚನ್ ಕ್ಲೋಸ್ ಮಾಡಿದ ಮೇಲೆ ಅಡುಗೆ ಬಗ್ಗೆ ಏನು ಮಾಡೋಕ್ಕಾಗತ್ತೆ ಹೇಳಿ ನಮಗೆ? ಅಂದರೆ ಮನೆಯಲ್ಲಿ ನಾವು ಊಟ ಮಾಡಲ್ಲ, ಮನೆಯಲ್ಲಿ ತಿಂಡಿ ತಿನ್ನಲ್ಲ, ವಾಸ ಮನೆಯಲ್ಲಿ ಮಾಡಲ್ಲ, ನಾವು ಹೊರಗೆ ಕಳಿತೀವಿ. ಮತ್ತು ಮನೆ ಕತೆ ಹೆಂಗೆ ಬರಿತೀರಿ ಅಲ್ವಾ? ವೆರಿ ನೈಸ್. ಹೌದು, ನೀವು ಯಾರನ್ನೋ ಟಾಲ್ರೇಟ್ ಮಾಡಿರಬೇಕು ಲೈಫಲ್ಲಿ, ಅಥವಾ ಇನ್ಯಾರಿಗೋ ಟಾಲರಬಲ್ ಆಗಿ ಬದುಕಿರಬೇಕು. ನನ್ನನ್ನು ನಾನು ಎಷ್ಟೋ ಜನನ ಸಹಿಸ್ಕೊಂಡು ಬದುಕಿರಬೇಕು, ಹಾಗೆಯೇ ನಾನು ಭಾಳಷ್ಟು ಜನಕ್ಕೆ ಸಹ್ಯವಾಗಿರಬೇಕು. ಅದೊಂದು ಎಫರ್ಟ್. ಅದಿದ್ದಾಗ ಏನಾಗುತ್ತೆ, ನಾನು ಬದುಕಿರ್ತೀನಿ. ಬದುಕಿದ್ದಾಗ ಕತೆ ಬರೆಯೋಕ್ಕೆ ಸಾಧ್ಯ. ಬದುಕದೇ ಇದ್ದರೆ ಕತೆ ಬರೆಯೋದೇನು? ಅವಾಗೇನಾಗುತ್ತೆ, ನಾವು ಹೊರಗಿಂದಲ್ಲೇ ಇಟ್ಕೋತೀವಿ. ಯಾವುದು ಕಡಬ ಚೌಕು ನಮ್ಮದು ಅಲ್ಲವೇ ಅಲ್ಲ, ಅದು ಕಡಬ ಚೌಕೆಲ್ಲೋ ನಾರ್ತಲ್ಲಿ ಮಾಡ್ತಿತ್ತು. ಅದೇನೋ ಒಂದ್ರಿ ಮೂಲಕ ಚಂದ್ರನ, ಅದು ಕನ್ನಡದಲ್ಲೂ ಮಾಡ್ತಾರೆ. ನಾವು ಚಂದ್ರ ನೋಡೋದೇ ಇಲ್ಲ ನಮ್ಮಲ್ಲಿ ಹುಣ್ಣಿಮೆ ಚಂದ್ರ ಯಾವಾಗ ತೋರಿಸಿದ್ದೀವಿ ನಾವು? ನಮ್ಮಲ್ಲಿ ಆ ಥರದ್ದು ಯಾವುದೂ ಇಲ್ಲ ಅಲ್ವಾ? ಹಾಗೆ ಸಣ್ಣ ಸಣ್ಣ ವಿಷಯಗಳು. ಇವಾಗೇನಾಗತ್ತೆ, ಅಲ್ಲಿ ನಮ್ಮಲ್ಲಿ ಈ ಮೆಹಂದಿ ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ? ಎಲ್ಲಿತ್ತು ನಮ್ಮಲ್ಲಿ ಮೆಹಂದಿ? ಮೆಹಂದಿ ವಾಸ್ ಎ ಥಿಂಗ್ ಆಫ್ ದ ನಾರ್ತ್ ಅಲ್ವಾ? ಕರೆಕ್ಟ್. ಇಲ್ಲಿ ಮೆಹಂದಿದ್ದು ಶುರುವಾಗಿದೆ, ಮಾಡ್ತಾರೆ. ಸೀರಿಯಲ್ಗಳು ಅದನ್ನು ಮಾಡ್ತಾರೆ, ನೋಡಲಿಕ್ಕೆ ಚೆಂದ ಇದೆ ಮಾಡ್ತಾರೆ. ಅಂದರೆ ಒಂದು ನಮಗೇನೋ ನೋಡ್ತಾ ಇರ್ಬೇಕಾದ್ರೆ ಇವ್ರಿಗಿಂತ ಚೆಂದ ಇರೋರು ಮಾಡ್ಬೋದು ಅಂತ ಅನಿಸ್ಲೂಬೋದಲ್ವ? ಯಾಕಂದರೆ ನಮ್ಮ ಚಾಯ್ಸ್ ಆಗ್ತದಲ್ವ? ಹಾಗಾಗಿ ಏನಾಗುತ್ತೆ, ಎಲ್ಲೋ ಒಂದು ಪ್ರಾಯಶಃ ಸೀರಿಯಲ್ಗಳು ಆ ದಾರಿ ಹಿಡಿದು ಬಿಟ್ಟಿವೆ. ನಾನು ಮಾಡಿದ್ದೇ ಸರಿನಾ? ಖಂಡಿತ ಅಲ್ಲ. ಹಾಗಂತ ಇದು ಸರಿನಾ ಅಂದರೆ ಐ ಡೋಂಟ್ ನೋ.